ತೆಗೆದ್ ಸೈಡ್ ಬಿಸಾಕಲ್ಲ ವಿಡಿಯೋನೇ ಬೇಡ ಅಂದ್ಬಿಟ್ಟು ಈಗ ನಾನು ಅದೇ ಬಂದ್ಬಿಟ್ಟು ಮೀನಾ ತಿಂತೀರಿ? ಏನ ಫಿಶ್ ತಿಂತೀರಾ? ಫಿಶ್ ತಿಂದಿ ತಲಿ ಚೂಕ. ಹಾಯ್ ಹೇಳ್ತೀರಾ ಬಾಯ್ ಹೇಳ್ತೀರಾ? ಬಾಯ್ ಎಲ್ಲ ಹೇಳಲ್ಲ ನಾವು. ನಡಿ. ವೆಲ್ಕಮ್ ಮಾಡ್ತೀವಿ. ಫೋನ್ ರೊಕ್ಕದ ಮೇಲೆ ಇವ್ರು ಹಾರಿಸ್ತಾರೆ. ಯೋಚನೆ ಮಾಡದೇ ಇರೋದೆಲ್ಲ ಹೇಳ್ತೇನೆ, ಯೋಚನೆ ಮಾಡಿರೋದು ಒಂದು ಹೇಳಲ್ಲ. ಕೈ ಕೊಡ ಎಸ್ ದಟ್ಸ್ ರೈಟ್. ಹುಬ್ಳಿಗೆ ಸಕ್ಸಸ್ಫುಲ್ ಆಗಿ ರೀಚ್ ಆಗಿದ್ದೀವಿ. ಸೊ ಬನ್ನಿ ಹೋಗೋಣ ಕಾಲೇಜ್. ಗೈಸ್ ಫೈನಲಿ ಬಂದ್ಬಿಟ್ಟು ನಾವು ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಗೆ ಬಂದು ನಮ್ಮ ಚಾಲೆಂಜ್ನ ಈ ಸೆಕೆಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ ಬ್ರೋ, ನಿಮ್ಮ ನೇಮ್ ಹೇಳ್ಬಿಡಿ. ನನ್ನ ಹೆಸರು ಮುತ್ತಯ್ಯ ಅಂತೇಳಿ. ವಿಜಯ್ ಕುಮಾರ್. ಓಕೆ, ನನ್ನ ಹೆಸರು ವಿಘ್ನೇಶ್ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಚಾಲೆಂಜ್ ವೀಡಿಯೋದಲ್ಲಿದ್ದೀನಿ. ಏನು ಚಾಲೆಂಜ್ ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡಬೇಕು. ಜಾಲಿಯಾಗಿರು ಓಕೆ ನಗಡೋ ನೀನು ನಗಡೋದು ಯಾಕೋ ಸೀರಿಯಸ್ ಆಗಿದ್ದೀರಲ್ಲ ಮತ್ತೆ. ಹಾಂ ಯಾವ್ದು ಸರಿ. ಹಾಂ ಇಲ್ಲ, ಜಾಲಿಯಾಗಿರ್ಬೇಕು ಅಂದರೆ ಏನು ಗೊತ್ತಾ, ಒಂದು ಮಾತು ಹೇಳ್ತೀನಿ ನೋಡು. ಈಗ ಸೀರಿಯಸ್ ಆಗಿ ಎಲ್ಲ ಟೈಮಲ್ಲಿ ಸೀರಿಯಸ್ ಆಗಿದ್ರೆ ಏನೂ ಆಗಲ್ಲ. ಇವಾಗ ವಿಡಿಯೋ ನೋಡ್ತಾ ಇರೋರು ಅಷ್ಟೇ, ನಾವು ಓವರ್ ಸೀರಿಯಸ್ ಆಗಿದ್ವಿ ಅಂತ ಮಾಡಿ ಏನು ಮಾಡ್ತಾರೆ ಹೇಳು? ಬೋರ್ ಆಗುತ್ತೆ. ಏನು ತೆಗೆದು ಸೈಡ್ ಬಿಸಾಕಲ್ಲ ವಿಡಿಯೋನೇ ಬೇಡ ಅಂದ್ಬಿಟ್ಟು ಏನು ಮಾಡ್ತಾರೆ ಹೇಳು? ಒಂದೇ ಸತಿ ಬ್ಯಾಕ್ ಬಂದ್ಬಿಟ್ಟು ಬೇರೆ ಯಾವ್ದಂದ್ರೆ ಹಾಕ್ಬಿಡ್ತಾರೆ. ಕರೆಕ್ಟಾ? ಸೊ ಜಾಲಿಯಾಗಿ ವಿಡಿಯೋ ಮಾಡೋಣ. ಎಲ್ಲಿ ನಿಲ್ಲಿಸ್ತೆ ಹೇಳಿ ನೋಡು. ನೀವು ಪ್ಲಾಂಟ್ಸ್ ನೆಡೋದ್ರ ಬಗ್ಗೆ ಹೇಳ್ತಾ ಇದ್ರು. ಅಲ್ಲೇ ನಿಲ್ಸಿದ್ದಾ ಕರೆಕ್ಟಾಗಿ? ಓಕೆ ಡನ್. ಸ್ಟೂಡೆಂಟ್ ಅವೇರ್ನೆಸ್ ಬಗ್ಗೆ. ಎಸ್. ನೀವೇನು ಮಾಡ್ತಾ ಇದ್ದೀರಾ ಅದಕ್ಕೆ? ನೀನೇನು ಮಾಡ್ತಿದ್ಯಾ? ಒಳ್ಳೆ ಕೆಲಸ ಏನು ಮಾಡ್ತಿದ್ಯಾ ಅಂತ ಕೇಳಿದೆ. ನೋಡ್ದ ಅದನ್ನೇ ನಾನು ಇಲ್ಲ ಬ್ರೋ, ಗಿಡ ನೆಡಕ್ಕೆ ಇಟ್ಟಿಲ್ಲ ಬ್ರೋ. ನಿಜ ಹೇಳ್ಬೇಕು, ಇಟ್ಟಿಲ್ಲ. ನೀನು ಇಲ್ಲ ಬ್ರೋ, ಇಲ್ಲ ಓಕೆ ಡನ್. ಇಲ್ಲ ಬ್ರೋ. ಇನ್ಮೇಲೆ ಒಂದ್ ಗಿಡ ನೆಟ್ಟಿದ್ದೀನಿ ಬ್ರೋ 6 ಮಂತ್ ಇಂದ. ಇಲ್ಲ ಬ್ರೋ, 6 ಮಂತ್ ಹಿಂದ್ಗಡೆ. ನಿಜನಾ? ನಿಜ ಬ್ರೋ, ನಿಜ. ನಮ್ಮ ಹೊಲದಲ್ಲಿ ನೆಟ್ಟಿದ್ದೀನಿ ಬ್ರೋ ಒಂದ್ ಗಿಡ ನೆಟ್ಟಿದ್ದೀನಿ. ನೋಡ್ತೀನಿ ಎಲ್ಲ ಮಾಡ್ರೋ, ಯಾಕ್ರೋ? ಮಾಡ್ತೀನಿ. ಆಕ್ಚುಲಿ ಬಂದ್ಬಿಟ್ಟು ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಿ. ಅದೊಂದು ಹೊಸ ಟ್ರೆಂಡ್ ತರ ಕ್ರಿಯೇಟ್ ಆಗಬೇಕು. ಅದಾಗ ಏನಾಗುತ್ತೆ ಅಂದ್ರೆ, ನನ್ನ ಬರ್ಡೇ ದಿನ ನಾನೊಂದು ಗಿಡ ನೆಟ್ಟಿದ್ದೀನಿ. ಓಕೆನಾ? ನೀವು ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಿ. ಸಿಂಪಲ್ ಟಾಪಿಕ್, ಬಟ್ ಅರ್ಥ ತುಂಬಾ ಇರುತ್ತೆ. ಕರೆಕ್ಟಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡೋರ್ಗು ಅವ್ನು ಮಾಡ್ತಾವ್ ನಾನು ಮಾಡ್ಬೇಕು ಒಂದು ಫೀಲ್ ಆಗುತ್ತಾ? ಆಗಲ್ಲ? ಯಾರಿಗೋ ಒಬ್ರಿಗೆ ಆಗುತ್ತವೆ. ಮಗ 100 ಜನಕ್ಕೂ ಆಗಂಗಿದ್ರೆ ನಾನು ಇಷ್ಟೊತ್ತಿಗೆ ಇಲ್ಲಿ ಬರ್ತಾನೆ ಇರಲಿಲ್ಲ. ನೆಮ್ಮದಿಯಾಗಿ ನಾನು ಎಲ್ಲೋ ಒಂದು ಜಾಗದಲ್ಲಿ ಇರ್ತಿದ್ದೆ. ಓಕೆನಾ? ಓಕೆ. ಸೊ ಬಂದ್ಬಿಟ್ಟು ನೀವು ಸ್ಟೋರಿ ಹಾಕೋದ್ರಿಂದ ಒಂದು 4 ಜನ ನಿಮ್ಮನ್ನ ಫಾಲೋ ಮಾಡಿದಾಗ ಅದೇನಾಗುತ್ತೆ ಅಂದರೆ, ಯಾವುದೋ ಒಂದು 2 ವಿಡಿಯೋ ಟ್ರೆಂಡ್ ಆಗ್ಬಿಡ್ತು ಅಂತ ಮಡಿಕೋ ಇದರಲ್ಲಿ. ಪ್ರತಿಯೊಬ್ಬರು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಹಂಗಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ, ಮಾಡ್ತೀರಾ ಮಾಡಲ್ಲ? ಮಾಡ್ತೀನಿ ಬ್ರೋ. ಓಕೆ, ಒಂದು ಹಾಯ್ ಹೇಳಿ ಬಾಯ್ ಹೇಳಿ ನೋಡೋಣ. ಹಾಯ್ ಹೇಳ್ತೀರಾ ಬಾಯ್ ಹೇಳ್ತೀರಾ? ಬಾಯ್ ಎಲ್ಲ ಹೇಳಲ್ಲ ನಾವು. ವೆಲ್ಕಮ್ ಮಾಡ್ತೀವಿ. ಬಾಯ್. ಓಕೆ ಗೈಸ್, ಆಯ್ತು ಬನ್ನಿ ಮುಂದೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನೂ ಮಾಡಲ್ಲ. 10 ಜನದಲ್ಲಿ ಅಟ್ಲೀಸ್ಟ್ ಒಂದು 2-3 ಜನ ಮಾಡ್ತಾರೆ ಖಂಡಿತ. ಅಟ್ಲೀಸ್ಟ್ ಅವ್ರಿಗೊಂದು ಥಾಟ್ ಬರುತ್ತೆ. ಆ ಥಾಟ್ ಅಲ್ಲೇ ನಾವು ಗೆದ್ದಂಗೆ. ರೀಸನ್ ಏನು ಅಂದ್ರೆ, ವರ್ಲ್ಡ್ ಅಲ್ಲೇ ಬಂದ್ಬಿಟ್ಟು ನಂಬರ್ 1 ಪಾಪ್ಯುಲೇಷನ್ ನಮ್ಮ ಇಂಡಿಯಾನೇ. ಕರೆಕ್ಟಾ? ಒಂದೊಂದು ತಲೆಗೆ ಒಂದೊಂದು ಗಿಡ ಅಂತ, ವರ್ಷಕ್ಕೆ ಒಂದೊಂದು ಗಿಡ ಅಂತ ನೆಟ್ರು ಒಂದು 5 ವರ್ಷ ಆದ್ಮೇಲೆ ಏನಾಗುತ್ತೆ? ಚೇಂಜಸ್ ಆಗುತ್ತಾ? ಆಗತ್ತೆ. ಇನ್ನೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಒಂದು 10-15 ವರ್ಷ ಹಿಂದೆ ಬಂದ್ಬಿಟ್ಟು ಎಷ್ಟು ಜನ ಕೇಕ್ ಕಟ್ ಮಾಡ್ತಾ ಇದ್ರು ಬರ್ಡೇ ದಿನ ಕಂಪಲ್ಸರಿ? ಅದ್ ನನ್ಗೆ ಗೊತ್ತಿಲ್ಲ ಗುರು, ನಾನೇ ಮಾಡ್ತಿರ್ಲಿಲ್ಲ. ನಾನು ಮಾಡ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಕ್ವಶನ್ ಕೇಳ್ತಾ ಇರೋದು. ಹೇಳಿ, ನೀವು ಮಾಡ್ತಿದ್ರಾ? ಕಂಪಲ್ಸರಿ ಕೇಕ್ ಕಟ್ ಮಾಡ್ತಿದ್ರಾ? ಬಟ್ ಈಗ ಇತ್ತೀಚೆಗೆ ಬರ್ಡೇ ಅಂದಿದ ತಕ್ಷಣ ಏನು ಫಸ್ಟ್ ನೆನಪಾಗೋದು? ಪಟಾಕಿನೂ ಸೆಕೆಂಡ್ರಿ ಆಗುತ್ತೆ. ಬರ್ಡೇ ಅಂದಿದ ತಕ್ಷಣ ಫಸ್ಟ್ ಏನ್ ನೆನಪಾಗುತ್ತೆ? ಕೇಕು ಪಾರ್ಟಿ. ಕರೆಕ್ಟಾ? ಬಟ್ ಯಾರು ಪರಿಸರ ಬಗ್ಗೆ ಯೋಚನೆ ಮಾಡಲ್ಲ. ಕರೆಕ್ಟಾ? ಆ ಕಾನ್ಸೆಪ್ಟ್ ಅಲ್ಲೇ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇನ್ನೂ ಒಂದು 5 ವರ್ಷದಲ್ಲಿ ಇದೊಂದು ಹೊಸ ಟ್ರೆಂಡ್ ಆಗ್ಬೇಕು. ಅದು ಯಾರ ಕೈಯಲ್ಲಿದೆ ಅಂದ್ರೆ ಸ್ಟೂಡೆಂಟ್ಸ್ ಕೈಯಲ್ಲಿದೆ. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಅದನ್ನ ಸ್ಟೋರಿಗೆ ಹಾಕ್ಬೇಕು. ನಿಮ್ನ ನೋಡಿ ಇನ್ಸ್ಪೈರ್ ಆಗಿ ನಿಮ್ಮ ಫ್ರೆಂಡ್ಸ್ ಮಾಡ್ಬೋದು. ಓಕೆನಾ ಬ್ರೋ? ಜಾಲಿಯಾಗಿದ್ದೀವಿ. ವೈ ನಗಡಿ ಬ್ರೋ, ಪರವಾಗಿಲ್ಲ. ಇರೋದೊಂದು ಲೈಫ್ ತಾನೆ, ಏನು ಹೇಳಿ ಇಷ್ಟೊಂದು ಸೀರಿಯಸ್ ಎಲ್ಲ ಬೇಕಾಗೇ ಇಲ್ಲ. ಓಕೆ ಆಯ್ತು, ನಾನು ಚಾಕ್ಲೇಟ್ ಸೇಲ್ ಮಾಡ್ತಾ ಇದ್ದೀನಿ, ತಗೊಳ್ತೀರಾ? ತಗೊಳ್ಳೋಣ ಗುರು. ಡೈರಿ 4 20 ರೂಪೀಸ್ ಆಗುತ್ತೆ. 30 ಕೊಡ್ತಾ ಇದ್ದೀನಿ. ಎಸ್. 10 ರೂಪೀಸ್ ಪ್ರಾಫಿಟ್ ಅಮೌಂಟ್ ಇದೆ ಗೈಸ್. ನಮ್ಮ ಬರ್ಡೇ ಇರುತ್ತಲ್ವಣ ಅವತ್ತ, ಅಂದ್ರೆ ಅದು ಪ್ರತಿ ವರ್ಷ ನಮ್ಗೆ ಅದು ನೆನಪಾಗತ್ತೆ. ಅಂದ್ರೆ ಏನೋ ಒಳ್ಳೇದ್ ಮಾಡಿದ್ವಿಪ್ಪ ಇವತ್ತು ನಮ್ಮ ಹುಟ್ಟಿದ ಹಬ್ಬದ ದಿನ ಅಂತ ನಮ್ಗೆ ಅದು ಮನ್ಸಿಗೆ ಸಬ್ಸ್ಕ್ರೈಬ್ ಮಾಡೋ ಸ್ಟೋರಿ ಅಂತ ಹಾಕ್ತೀವಿ. ಸ್ಟೋರಿ ಹಾಕೋದು ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀಯಾ? ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಮಾಡೋದು ನನ್ಗೋಸ್ಕರ ತಾನೆ? ಮಾಡ್ತೀಯಾ? ಎಸ್ ದಟ್ಸ್ ರೈಟ್. ಥ್ಯಾಂಕ್ ಯು ತುಂಬಾ. ಚಾಕ್ಲೇಟ್ಸ್ ತೊಗೊಳ್ತೀರಾ? ತಗೊಂತೀವಿ. ಎಷ್ಟಕ್ಕೆ ತೊಗೊಳ್ತೀಯಾ? ನನ್ನ ಹತ್ರ 10 ರೂಪೀಸ್ ಕಿಟ್ ಕ್ಯಾಟ್ ಇದೆ. ಎಷ್ಟಕ್ಕೆ ತೊಗೊಳ್ತೀಯಾ? 10 ರೂಪೀಸಿಗೆ
ಹಾ ಎಕ್ಸ್ಟ್ರಾ ಕೊಡ್ಬೇಕು 50ನಾ ಓಕೆ ಡನ್. ಹಂಗಂದ್ರೆ ನಮ್ಗೆ 40 rupees ಸಿಕ್ತಲ್ಲೋ. ಓಕೆ ಡನ್ ಗೈಸ್, ಟೋಟಲ್ ಆಗಿ ಇವಾಗ ನಾವು ಒಂದು ಕಿಟ್ಕೆಟ್ ಕೊಟ್ರೆ ನಮಗೆ 40 rupees ಸಿಗುತ್ತೆ. ಅವ್ರ ಹತ್ರ ಒಂದು 10, ಇಲ್ಲೊಂದು 40, 50 rupees ಆಯ್ತು. ನೆಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಿಡ ಕಡಿಬೇಡ ಅಂತ ಹೇಳ್ತೇನೆ. ಎಲ್ಲೋ ಟಚ್ ಮಾಡ್ಬಿಟ್ಟೆ ಸೀರಿಯಸ್ ಆಗಿ ಹ್ಯಾಟ್ಸ್ ಆಫ್ ನೀನು ಸೇಮ್ ಅಣ್ಣ ಸೇಮ್. ನೀನ್ ಸೇಮ್ ಅಂತ ಬಿಟ್ಟು ಹೊಡಿಬೇಡ. ನಿನ್ ಮನ್ಸಲ್ಲಿ ಬೇರೆ ಏನಾದ್ರು ಥಾಟ್ ಯೋಚನೆ ಮಾಡ್ಬಿಟ್ಟು ಹೇಳದೆ. ಏನಿಲ್ಲ ಅಣ್ಣ, ಅದೇ ಬರ್ಡೇ ದಿನ ಒಂದು ಪ್ಲಾಂಟ್ ಇಡ್ರಿ, ಬರ್ತಾ ಬರ್ತಾ ಟಾಯ್ಸ್ ಇದು ಮಾಡ್ರಿ, ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ ಪ್ಲಾಂಟೇಶನ್. ಓಕೆ ಗೈಸ್, ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಹುಡುಗ ಹೇಳಿದ್ ನಿಜಾನೇ. ಗಿಡ ಇಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಿಡ ಅಂತೂ ಕಡಿಯಕ್ ಹೋಗ್ಬೇಡಿ. ಓಕೆನಾ? ನೀನು ಇನ್ನೂ ಬೈಲಿ. ಶ್ಲೋಕ್, ದೀಪಕ್, ಕೃಷ್ಣ, ರೋನಕ್. ಸರಿ ಕ್ಯಾಮ್ರಾ ನೋಡು, ಹೋದ್ರು 360 ಅದು. ನೀನ್ ಆ ಕಡೆ ತಿರುಗಿದ್ರು ಅದೇ ಕವರ್ ಆಗುತ್ತೆ. ಕಂಫರ್ಟಬಲ್ ಆಗಿರಿ. ಓಕೆನಾ? ಜಾಲಿ ಆಗಿರ್ರಿ. ಜಾಲಿಯಾಗಿದ್ದೀರಾ ತಾನೇ? ಎಲ್ಲಿ ಅಂದ್ರೆ ಟ್ರಿಪ್ ಗಿಪ್ ಎದ್ಬಿಟ್ರೆ ಏನು ನೈಸಾಗಿ? ಮತ್ತೆ ಇನ್ನೆಲ್ಲಿ ಹೋಗ್ತಾ ಇದ್ದೀರಾ? ಕಾಲೇಜ್ ಬಂಕ್ ಮಾಡಿ ಹೊರಗಡೆ. ಇವತ್ತು ಸ್ಯಾಟರ್ಡೆ, ಕಾಲೇಜೇ ಹಾಫ್ ಡೇ. ನಮ್ ಕಾಲೇಜ್ ಎಕ್ಸಾಮ್ ಅದಾವ. ಎಕ್ಸಾಮ್ನೇ ಬಂಕ್ ಕೊಡ್ಬಿಟ್ರು. ಬರ್ದ ನಿಜ ಹೇಳು. ಕ್ಯಾಮ್ರಾ ರನ್ನಿಂಗ್ ಅಲ್ಲ ಐತೆ, ಏನಕ್ಕೆ ಸುಳ್ಳು ಹೇಳ್ತಿ ಹೇಳು? ಇವ್ರೆ ಎಕ್ಸಾಮ್ ಲಘು ಬರ್ದ ಪಾಸ್ ಆಗೋಷ್ಟು ಬರ್ದ್ ಬಂಕ್ ಕೊಟ್ರಣ ಅಷ್ಟೇ. ಸ್ಟೂಡೆಂಟ್ಸ್ ನ ಪ್ರಿಫೇರ್ ಮಾಡ್ತೀನಿ. ಎರಡನೇ ಕ್ವಶನ್ ಬಂದ್ಬಿಟ್ಟು, ಈಗ ನನ್ನ ಸ್ವಂತ ದುಡ್ಡಲ್ಲಿ ನಾನು ಗಿಡ ನೆಡ್ಬೋದು. ಬಟ್ ನಾನು ಏನಕ್ಕೆ ಸ್ಟೂಡೆಂಟ್ಸ್ ಹತ್ರ ಚಾಕ್ಲೇಟ್ಸ್ ಪೆನ್ಸ್ ಎಲ್ಲ ಸೇಲ್ ಮಾಡಿ 5, 10 ಅಂತ ಆ್ಯಡ್ ಮಾಡ್ತಾ ಬಂದು ಆಮೇಲೆ ನಾನು ಏನಕ್ಕೆ ಗಿಡ ನೆಡ್ತೀನಿ, ನಾನು ಏನಕ್ಕೆ ರಿಸ್ಕ್ ತೊಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಒಪಿನಿಯನ್ ಹೇಳ್ಬೇಕು ಆನೆಸ್ಟ್ ಆಗಿ. ಓಕೆ, ಮನ್ಸಿಗೆ ಮನ್ಯಾಗ ದೊಡ್ಡವ್ರಕ್ಕಿಂತ ಜಾಸ್ತಿ ಸಣ್ಣ ಹುಡುಗರು ಸ್ವಲ್ಪ ಜಾಸ್ತಿ ಇದು ಇರ್ತಾರಣ್ಣ, ರೊಕ್ಕ ಕೊಡ್ತಾರಣ್ಣ. ದೊಡ್ಡವರ ದುಡಿತಾರಣ್ಣ, ಅವ್ರಿಗೆ ಖರ್ಚು ಮಾಡಕ್ ಹಿಂದ ಮುಂದೆ ನೋಡ್ತಾರೆ. ಅಪ್ಪನ್ ರೊಕ್ಕದ ಮೇಲೆ ಇವ್ರು ಹಾರಿಸ್ತಿರ್ತಾರಣ್ಣ. ಅದಕ್ಕೆ ಸಣ್ಣ ಹುಡುಗರ ಟಾಸ್ಕ್. ಇಲ್ಲ ಕಣೋ, ಅಷ್ಟೊಂದು ಕ್ಯಾಮ್ರಾ ಮೇಲೆ ಸಣ್ಣ ಅಷ್ಟೊಂದು ಒಂದ್ ನಿಮಿಷ. ಅದೆಲ್ಲ ಇಲ್ಲ, ನಾನು ಆತರ ಥಾಟ್ ಯೋಚನೆ ಮಾಡಿಲ್ವಲ್ಲೋ. ನೀನೇ ಯೋಚನೆ ಮಾಡೋಕೆ ಏನೇನೋ ಕೊಡ್ತಾ ಇದ್ಯಾ. ಇನ್ನ 8 ಜಿಲ್ಲೆ ಐತೆ, ಪರವಾಗಿಲ್ಲ, ಇಟ್ಸ್ ಓಕೆ, ಯೂಸ್ ಆಯ್ತದ ನನ್ಗೆಲ್ಲೋ ಒಂದ್ ಜಾಗದಲ್ಲಿ ನಮ್ಮ ಹುಡುಗ ಹೇಳಿದ್ದು. ನೋ ಪ್ರಾಬ್ಲಮ್. ಆಕ್ಚುಲಿ ರೀಸನ್ ಏನು ಅಂತ ಹೇಳ್ಬಿಡ್ತೀನಿ ನೋಡಿ. ಸ್ಟೂಡೆಂಟ್ಸ್ ಹತ್ರ ಹೇಳಿದ್ರೆ 10 ಜನ ಹತ್ರ ಹೇಳಿದ್ರೆ 100 ಜನಕ್ಕೆ ಹೋಗುತ್ತೆ. ಇದು ನಿಜನಾ ಇಲ್ವಾ? ನಿಜ. ನೀನ್ ಒಬ್ಬನ ಹತ್ರ ಹೇಳಿದ್ರೆ ನೀನ್ ಒಂದ್ 10 ಜನಕ್ಕೆ ಹೇಳಲ್ವಾ? ಇಲ್ಲ ಮಾಡ್ಸೋದು. ಇವಾಗ ನಿನ್ ಬರ್ಡೇ ದಿನ ಒಂದ್ ಗಿಡ ನಡ್ತೀಯ, ಒಪ್ಕೊಳ್ತೀನಿ. ಬಟ್ ಆದ್ರೆ ನೀನು ನಿನ್ ಫ್ರೆಂಡ್ಸ್ಗೆ ನೀನು ಒಂದ್ ಗಿಡ ನಡೋ ಅಂತ ನಡೆಸ್ತೇ ನಡಲ್ವಾ? ನಡೆಸ್ತಾನೆ. ಅದಕ್ಕೆ ನಾನು ಕಾಲೇಜ್ ಸ್ಟೂಡೆಂಟ್ಸ್ ನ ಪ್ರಿಫರ್ ಮಾಡ್ತೀನಿ. ಕರೆಕ್ಟಾ? ಓಕೆ, ನಾನು ಏನಕ್ಕೆ ಚಾಕ್ಲೇಟ್ಸ್ ನ ಸೇಲ್ ಮಾಡ್ತೀನಿ? ನನ್ ದುಡ್ಡಲ್ಲಿ ನಾನು ಗಿಡ ನಡ್ಬೋದಾಯ್ತಲ್ಲ, ಏನಕ್ಕೆ ನಾನು ಅದನ್ನ ಸೇಲ್ ಮಾಡಿ ಗಿಡ ನಡ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಕಾಸು ಗೊತ್ತಿಲ್ಲ ಅಣ್ಣ ನಿನಗೆ ಎಲ್ಲ ಸಿಂಪಲ್ ಹೇಳ್ರಲ್ಲ, ಯೋಚನೆ ಮಾಡಿ. ಅದಕ್ಕೆ ರೊಕ್ಕ ವೇಸ್ಟ್ ಮಾಡ್ತಾರ, ಅದ್ರ ಬದ್ಲಿ ಒಂದ್ ಹೆಲ್ಪ್ ಆಕೈತ. ಚಾಕ್ಲೇಟ್ ಅದು ಇಲ್ಲ, ತಪ್ಪು. ಮೈನ್ ರೀಸನ್ ನಾನೇ ಹೇಳ್ತೀನಿ ನೋಡ್ರಿ. ಓಕೆನಾ? ಸ್ಮಾರ್ಟ್ ಆಗಿ ಯೋಚನೆ ಮಾಡ್ರು. ಯಾಕ್ರೋ ಇಲ್ಲ ಎಕ್ಸಾಮ್ ಬರ್ದು ಸ್ವಲ್ಪ ತಲೆನೋವು ಆಗೈತಿ, ಅದಕ್ಕೆ ನೀವು ಹೇಳ್ಬಿಡಿ. ಈಗ ನನ್ನ ದುಡ್ಡಲ್ಲಿ ನಾನು ಹೋಗ್ಬಿಟ್ಟು ಒಂದ್ ಗಿಡ ಇಸ್ಕೊಂಡ್ ಗಿಡ ನೆಟ್ರೆ ನಿಮ್ಗೆ ನ್ಯೂಸ್ ಹೆಂಗ್ ಗೊತ್ತಾಗುತ್ತೆ? ನಾನು ಏನ್ ಹೇಳಕ್ ಬರ್ತೀನಿ ನಿಮ್ಗೆಲ್ಲ ಯಾರು ಹೇಳ್ತಾರೆ ಬಂದು? ಕರೆಕ್ಟ್ ಅಣ್ಣ. ಕರೆಕ್ಟಾ? ಈಗ ನಾನು ಅದೇ ಬಂದ್ಬಿಟ್ಟು ಮೀನಾ ತಿಂತೀರಿ? ಏನ? ಫಿಶ್ ತಿಂತೀರಾ? ಫಿಶ್ ತಿಂದಿ ತಲೆ ಚೂಕಾಗಿದೆ. ನಾವು ಲಿಂಗಾಯತ್ರಣ ಎಲ್ಲರೂ, ನಾವು ಪ್ರಾಪರ್. ಇದೆಲ್ಲ ನಾನು ಯೋಚನೆ ಮಾಡದೇ ಇರೋದೆಲ್ಲ ಹೇಳ್ತೇನೆ, ಯೋಚನೆ ಮಾಡಿರೋದು ಒಂದು ಹೇಳಲ್ಲ ಅಂತಾನೆ. ಏನ್ ಹೇಳಿ ನಾನು? ಅಯ್ಯೋ, ಅದಕ್ಕೆ ಅಣ್ಣ ನಾವು ಹುಬ್ಬಳ್ಳಿದವರು. ಹಂಗೇನೆ ಎಲ್ಲ. ಈ ಖಾರ ತಿಂತೀರ ತಾನೆ ನೀವೆಲ್ಲ ಜಾಸ್ತಿ? ಏನಣ್ಣ? ಖಾರ? ಕಾರ್ ತಿಂತೀವಿ. ಖಾರ ತಿಂತೀಯಾ? ಎಸ್, ಯಾ ಓಕೆ, ಚೆನ್ನಾಗಿ ತಿನ್ರಿ. ಓಕೆನಾ? ಖಾರನಾ? ನಾನು ಹೇಳಿದ ಖಾರನ ಕಣೋಲಿ. ನಾನು ಅದಕ್ಕೆ ಅವನಿಗೂ ಹೇಳ್ದೆ ಖಾರ ತಾನೆ ಅಂತ. ನೀನ್ ಯಾಕೆ? ಇನ್ನೊಂದು ವಿಷಯ ಹೇಳ, ಚೆನ್ನಾಗಿ ತಿನ್ನೋರು ದಪ್ಪ ಇರಲ್ಲ, ನಿನ್ ತರ ಇರ್ತಾರೆ. ಒಂದ್ ಸ್ವಲ್ಪ ತಿನ್ಕೊಂಡು ಇರ್ತಾರ ನೋಡು, ಅವ್ರು ದಪ್ಪ ಆಗೋದು. ಇದು ನಿಜನಾ ಸುಳ್ಳನೋ? ಈ ಬ್ಯಾಚ್ ಅಲ್ಲಿ 4 ಜನ ಇದ್ದೀರಾ, 4 ಜನದಲ್ಲಿ ಯಾರು ಜಾಸ್ತಿ ತಿಂತಾರೆ? ಎದೆ ಮುಟ್ಕೊಂಡ್ ಕರೆಕ್ಟ್ ಆಗಿ ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೇನೆ ಅವನೇ ಅಂತ. ಲೇ ಹೆಂಗ್ ಹೇಳೋ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ತಿನ್ನೋದಲ್ಲ, ಜಾಸ್ತಿ ತಿನ್ನಿಸ್ತಾರಲ್ಲ, ತಿನ್ಸ್ತಾರಂದ್ರೆ ಗೊತ್ತಾಯ್ತಲ್ಲ, ಅದಕ್ಕೆ ಅಣ್ಣ ಜಾಲಿ. ಓಕೆ ಡನ್. ಆಮೇಲೆ ಖಾಲಿ ಆಗ್ಬಿಡ್ತೀಯ ಕಣ. ಚಾಕ್ಲೇಟ್ ಕೊಡ್ತೀರಿ, ರೊಕ್ಕ ಇಸ್ಕೊಂತೀರಿ, ಗಿಡ ತಗೊಂಡು ಅದಲ್ಲ ಮೈನ್ ವಿಷಯಕ್ಕೆ ಇವಾಗ್ಲೇ ಬರ್ತಾ ಇದೀನಿ. ಅದಕ್ಕೆ ಹೇಳಿದ್ದು, ನಾನ್ ಮಾಡೋದು ನನ್ಗಾಯ್ತು. ನೀವೆಲ್ರು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹುಟ್ಟಿದಬ್ಬದ ದಿನ ಒಂದೊಂದ್ ಗಿಡ ನೆಡಬೇಕು. ರೀಸನ್ ಏನು ಅಂದ್ರೆ ನಾವು ಪ್ರತಿಯೊಂದು ಪರಿಸರದಿಂದ ನಾವು ತಗೊಳ್ತೀವಿ. ನಿಜನಾ? ಈಗ ಎಕ್ಸಾಂಪಲ್ ಗಾಳಿ, ಒಂದ್ ಹಣ್ಣು ಆಗಿರ್ಬೋದು, ಒಂದ್ ತರಕಾರಿನೇ ಆಗಿರ್ಬೋದು, ಎಲ್ಲ ಎಲ್ಲಿಂದ ಬರುತ್ತೆ? ನೇಚರ್ ಇಂದ ತಾನೇ ಬರುತ್ತೆ. ಕರೆಕ್ಟಾ? ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳಿ. ನೀವೆಲ್ರು ಬರ್ಡೇ ದಿನ ಒಂದೊಂದ್ ಗಿಡ ನೆಡ್ಬೇಕು. ಓಕೆನಾ? ಮಾಡ್ತೀರಾ ಫಸ್ಟ್ ಅದನ್ನ ಹೇಳಿ ಜೋರಾಗಿ.
ಇವತ್ತು ಮಾಡ್ತಾನೆ ಗಿಡ ಏಯ್ ಇವತ್ತೊಂದ್ ಗಿಡ ನೋಡ. ನಿಮ್ ಬರ್ಡೇ ದಿನ ಒಂದೊಂದ್ ಗಿಡ ನೆಟ್ಟಿ ಅದನ್ನ ಸ್ಟೋರಿಗೆ ಅಪ್ಲೋಡ್ ಮಾಡ್ಬೇಕು. ಸ್ಟೋರಿಗೆ ಏನಕ್ಕೆ ಅಪ್ಲೋಡ್ ಮಾಡ್ತೀರಾ? ಇದನ್ನಂದ್ರೆ ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ? ನಮ್ ಸ್ಟೋರಿ ನೋಡಿ ಸ್ವಲ್ಪ ಜನ ಅದ ಸೇಮ್ ಮಾಡಬಹುದು. ಕರೆಕ್ಟ್ ಆಗಿ ಗೆಸ್ ಮಾಡ್ದ ಕಣ. ಕೈ ಕೊಡ. ಎಸ್ ದಟ್ಸ್ ರೈಟ್. ಆಕ್ಚುಲಿ ಏನು ಅಂದ್ರೆ ನಿಮ್ನ ನೋಡಿ ಯಾರಂದ್ರೆ ಇನ್ನೂ ಒಂದ್ 4 ಜನ ಇನ್ಸ್ಪೈರ್ ಆಗಿ ಓಕೆನಾ ಆ ಕೆಲ್ಸನ ಅವರು ಮಾಡ್ತಾರೆ. ಕರೆಕ್ಟಾ? ಸೊ ಹಂಗಾಗಿ ಏನ್ ಮಾಡ್ಬೇಕು ನೀವು? ಎಲ್ಲಾ ಕಡೆ ರಿಲೇಶನ್ಶಿಪ್ ಅಲ್ಲಿ ಹೋಗಿರ್ತಾರ, ಡೇಟ್ ಮೇಲೆ ಆ ಫೋಟೋ ಹಾಕ್ತಾರೆ, ಸ್ವಲ್ಪ ಮಂದಿ ನೋಡಿ ಹುಡ್ಕೊಂತಾರಣ್ಣ. ಅದ್ರ ಬರ್ಲಿ ಸ್ವಲ್ಪ ಬರ್ಡೇ ದಿನ ಏನ್ರ ಹಾಕಿದ್ರ ಅಂದ್ರಣ್ಣ ಅದ ಗಿಡ ನೆಟ್ಟೋದ ಸೇಮ್ ಅದು ಮಾಡ್ತಾರಣ್ಣ. ಎಲ್ಲಾ ಮಂದಿ ನೋಡಿ ಕಾಪಿ ಮಾಡ್ತಾರಣ್ಣ. ಸೊ ಬರ್ಡೇ ದಿನ ಮಾಡ್ರಿ. ಏನಿಲ್ಲ, ಯಾರ್ದಂದ್ರೆ ಒಂದ್ ಇಬ್ರು ವಿಡಿಯೋ ಟ್ರೆಂಡ್ ಆಗೋಯ್ತು ಅಂತ ಮಡಿಕೋ, ಆಮೇಲೆ ನಾನು ಹೇಳೋದೇ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅವರೇ ವಿಡಿಯೋಗಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವ್ರವ್ರ ಹುಟ್ಟಿದಬ್ಬದ ದಿನ. ನಿಜನಾ ಸುಳ್ಳ? ಸುಳ್ಳು. ಇಲ್ಲ ಹೆಂಗ್ ಸುಳ್ಳಾಗುತ್ತೆ ಹೇಳು ನಂಗೆ, ಇವಾಗ ಆನ್ಸರ್ ಹೇಳು. ನಿಜ ಅಣ್ಣ. ಸ್ಕೂಲ್ ಕಾಲೇಜ್ದಾಗ ಬರ್ರಿ ಅಣ್ಣ. ಓಕೆನಾ? ಓಕೆ ಗೈಸ್, ಇವ್ರ ಕಾಲೇಜಲ್ಲೇ ಜಾಗ ಇದೆಯಂತೆ, ಹೋಗ್ಬಿಟ್ಟು ಗಿಡ ನೆಡೋಣ. ವಾಕ್ ಅಂಡ್ ಲಿಫ್ಟ್ ದಾಸವಾಳ ಹೂವು ಗಿಡ ಇಸ್ಕೊಂಡಿದೀವಿ, ಪಿಂಕ್ ಕಲರ್. ಅಲ್ಲಿ ಹೋಗಿ ಹಾಗೆ ಕಂಟಿನ್ಯೂ ಗಿಡ ಹಚ್ತಾ ಇದ್ವಿ. ಟೈಮ್ ಲ್ಯಾಪ್ಸ್ ಥರ ಮಾಡಿಕೊಳ್ತೀನಿ. ಹಿಂಗೆ ಗೈಸ್ ಫೈನಲಿ ಬಂದ್ಬಿಟ್ಟು ನಾವು 22ನೇ ಡಿಸ್ಟ್ರಿಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಅಂದರೆ ಲೋ ಆಗಿದೆ, ಸೊ ಹಾಗಾಗಿ ಬಂದ್ಬಿಟ್ಟು ಫೋನಲ್ಲಿ ಕ್ಯಾಚಪ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ 23ನೇ ಡಿಸ್ಟ್ರಿಕ್ಟ್ ಹಾವೇರಿಗೆ ಹೋಗೋಣ. ಬಂದ್ಬಿಟ್ಟು ಹುಬ್ಳಿಯಲ್ಲಿ ಸಕ್ಸಸ್ಫುಲ್ಲಾಗಿ ಬಂದ್ಬಿಟ್ಟು ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡಾಯಿತು. ಚಾಲೆಂಜ್ ಕಂಪ್ಲೀಟ್ ಮಾಡಾದ್ಮೇಲೆ ಊಟಕ್ಕೆ ಹೋದೆ. ಊಟನೂ ಇವಾಗ ಮುಗೀತು ಆಲ್ಮೋಸ್ಟ್ ಅಲ್ಲೂ. ಸೊ ಬನ್ನಿ ಹೋಗೋಣ. ಎಲ್ಲಿಗೆ ಅಂತನಾ? ಹಾವೇರಿಗೆ. ಅಣ್ಣ ತುಂಬ ಥ್ಯಾಂಕ್ ಯು ಏನೋ ಡ್ರಾಪ್ ಕೊಟ್ಟಿದ್ದಕ್ಕೆ. ನೋಡೋಣ ಗೈಸ್, ಫೈನಲಿ ಬಂದ್ಬಿಟ್ಟು ಮೈನ್ ರೋಡ್ ತನಕ ನಮಗೆ ಡ್ರಾಪ್ ಸಿಕ್ಕಿದೆ. ಸಿರಾಜ್ ಅಂತ ಓಕೆ, ತುಂಬ ಥ್ಯಾಂಕ್ ಯು. ಕೋಲಾರಿಂದ ಹಿಂದೆ ಬರ್ತಿದ್ವಿ. ಹಾಂ, ಕೋಲಾರಿಂದ ಇವಾಗ 22ನೇ ಜಿಲ್ಲೆ ಇದು. 22ನೇ ಜಿಲ್ಲೆ. ಓಕೆ ಗೈಸ್, ಆ್ಯಕ್ಚುಲಿ ಡ್ರಾಪ್ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ, ಸೊ ಲೈಟಾಗಿ ವಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಮುಂದೆ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಡ್ರಾಪ್ ಕೊಟ್ಟರೆ ವಿಡಿಯೋ ಆನ್ ಮಾಡ್ತೀನಿ. ನಮಗೆ ಡ್ರಾಪ್ ಸಿಕ್ಕಿದೆ. ಇಲ್ಲಿಂದ ಒಂದು 12 ಕಿಲೋಮೀಟರ್ಸ್ಗೆ. ಹಾವೇರಿ ತನಕ ಹೋಗ್ತಾರೆ ಏನೋ ಗೊತ್ತಿಲ್ಲ, ಹೇಳೋಣ ಬನ್ನಿ. ಸರಿ ಅಣ್ಣ, ಯಾವ ಕಡೆ ಹೋಗ್ತೀರಾ? ಬೆಂಗಳೂರು. ಹಾವೇರಿ ತನಕ ಬಿಡ್ತೀರಾ? ಓಕೆ, ಥ್ಯಾಂಕ್ ಯು. ಕ್ಯಾಮ್ರಾ ವಿಡಿಯೋ ಮಾಡ್ಬೋದಲ್ಲ? ಎಸ್ ಗೈಸ್, ಫೈನಲಿ ಬಂದ್ಬಿಟ್ಟು ನಮ್ಗೆ ಡ್ರಾಪ್ ಸಿಕ್ಕಿದೆ. ಬನ್ನಿ ಮೇಲೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಓ ಮೈ ಗುಡ್ನೆಸ್, ಮಾಡ್ತೀನಿ ಬಿಡು. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? 10 ವರ್ಷ ಆಯಿತು. ಓಕೆ. ರೆಗ್ಯುಲರ್ ಈ ಕಡೆನೆ? ಓಕೆ, ಆಲ್ ಓವರ್ ಇಂಡಿಯಾ. ಓಕೆ, ತುಂಬ ಥ್ಯಾಂಕ್ ಯು ಬ್ರೋ. ನಾನು ಆ್ಯಕ್ಚುಲಿ ಒಂದು ಚಾಲೆಂಜ್ ವಿಡಿಯೋದಲ್ಲಿ ಇದ್ದೀನಿ, ಸೊ ಹಾಗಾಗಿ ಓಕೆ ಗೈಸ್, ನಾನು ಹಾವೇರಿ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಲೈಟಾಗಿ ಕಾನ್ವರ್ಸೇಷನ್ ನಾನು ಮಾಡ್ತಾ ಇರ್ತೀನಿ. ಅಂದರೆ ನಾನು ಏನು ಟಾಸ್ಕಲ್ಲಿದ್ದೀನಿ, ಏನು ಚಾಲೆಂಜು ಹಾವೇರಿ. ಸೊ ನಾನು ಹಾವೇರಿಗೆ ಹೋಗಿ ರೂಮ್ ತೊಗೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ಅಂದರೆ ಒಂದು 7 ಗಂಟೆ ಮೇಲಾಯಿತು, ಸೇಫ್ಟಿ ಇರಲ್ಲ. ಸೊ ಹಾಗಾಗಿ ಕ್ಯಾಮ್ರಾನೆಲ್ಲ ಹೊರಗಡೆ ಇಡ್ತಾ ಇದ್ದೀನಿ ಗೈಸ್. ರೂಮ್ಗೆ ಹೋಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರೂಮೆಲ್ಲ ನೋಡ್ಬಿಟ್ಟು ಹಾವೇರಿ ತನಕ ಬ್ರದರ್ ಡ್ರಾಪ್ ಕೊಡ್ತಾರೆ. ಸೊ ಬ್ರದರ್ ಈಗಲೇ ಥ್ಯಾಂಕ್ಸ್ ಹೇಳ್ಬಿಡೋಣ. ಏನಕ್ಕೆ ಅಂದರೆ ಕ್ಯಾಮ್ರಾ ಆಫ್ ಮಾಡ್ತೀನಿ. ಬ್ರೋ ಥ್ಯಾಂಕ್ ಯು. ಓಕೆನಾ? ಆದರೆ ದಯವಿಟ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಅದೇ ಥರ ಬಂದ್ಬಿಟ್ಟು ನಿಮ್ಮ ಹುಟ್ಟಿದಬ್ಬದ ದಿನ ಒಂದೊಂದು ಗಿಡ ನಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗೈಸ್.